ನನ್ನ ಮಗನ ಲೈಫಲ್ಲಿ ಇನ್ನೊಂದು ಈ ಥರ ಪ್ರಾಬ್ಲಮ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಮೊದಲು ನನ್ನ ಮಗನಿಗೆ ಮದುವೆ ಮಾಡಿಬಿಡ್ಬೇಕು. ಒಂದು ಒಳ್ಳೆ ಹುಡುಗಿನ ಕರ್ಕೊಂಡು ಬಂದು ಅವನಿಗೆ ಎಲ್ಲ ಥರದಲ್ಲೂ ಸೂಟ್ ಆಗಿರಬೇಕು ಅಂಥ ಹುಡುಗಿನ ನೋಡಿ ಅವನಿಗೆ ಮದುವೆ ಮಾಡಿಸ್ತೀನಿ. ನನ್ನ ಮಗ ಆದರೂ ಆರಾಮಾಗಿ ಖುಷಿಯಾಗಿ ಇರಲಿ. ಅವರಿಬ್ಬರದು ಗಂಡ ಹೆಂಡತಿ ಜೀವನ ಚೆನ್ನಾಗಿರಬೇಕು. ನನ್ನ ಮಗನಿಗೆ ಹೊಂದ್ಕೊಂಡು ಹೋಗೋವಂಥ ಹುಡುಗಿನ ನಾನು ನೋಡಬೇಕು. ಇವತ್ತೇ ಶಾಲಿನಿ ಹತ್ರ ಮಾತಾಡ್ತೀನಿ ಇದ್ರ ಬಗ್ಗೆ. ಇನ್ಮೇಲೆ ಹೆಣ್ಣು ನೋಡೋ ಶಾಸ್ತ್ರ ಎಲ್ಲ ಚಾಲೂ ಮಾಡಿಬಿಡ್ಬೇಕು. ಎಲ್ಲೆಲ್ಲಿ ಹುಡುಗಿಯರಿದ್ದಾರೆ ಅವ್ರದ್ದು ಅದೆಲ್ಲ ಒಂದು ಲೀಸ್ಟ್ ಮಾಡ್ಕೋಬೇಕು. ನಮ್ಮ ಸಂಬಂಧಿಕರದಲ್ಲಿ ಮತ್ತು ಯಾರಾದರೂ ಇದ್ದಾರಾ ಏನು ಅಂತಂದು ನೋಡಿ ಇನ್ಮೇಲೆ ಇದೊಂದು ಚಾಲೂ ಮಾಡಿಬಿಡ್ಬೇಕು. ಹೇಗಾದರೂ ಮಾಡಿ ಈ ವರ್ಷದಲ್ಲಿ ಸಾಗರದ ಮದುವೆ ಮಾಡಿ ಮುಗಿಸ್ಬಿಡ್ಬೇಕು. ಅವಾಗ ತಲೆ ಮೇಲಿರೋ ಒಂದು ದೊಡ್ಡ ಭಾರ ಇಳ್ದಂಗೆ ಆಗುತ್ತೆ. ಅವಾಗ ಇದು ನನ್ನ ಮಗಳು ಮಾಡ್ಕೊ ಅಂತ ಅನ್ನೋ ಈ ದೊಡ್ಡ ತಲೆನೋವೆಲ್ಲ ಬಗೆಹರಿದು ಬಿಡುತ್ತೆ. ಮೊದಲು ಸಾಗರ ಮದುವೆ ಕಡೆ ಲಕ್ಷ್ಯ ಕೊಡಬೇಕು. ಇವತ್ತೇ ಬರಲಿ ಶಾಲಿನಿ, ಇವತ್ತು ನೈಟೇ ಅವಳ ಹತ್ರ ಮಾತಾಡಿ ಇದಕ್ಕೊಂದು ಡಿಸಿಷನ್ ತೊಗೊಂಡ್ಬಿಡ್ಬೇಕು. ಯವ್ವ ಮತ್ತು ಪಲ್ಲವಿದು ಮದುವೆ ಆದಮೇಲೆ ಇದೆ ಮೊದಲನೇ ಹಬ್ಬ ದಸರಾ. ಗಣಪತಿ ಹಬ್ಬಕ್ಕೂ ಹೋಗಲಿಲ್ಲ, ಅವ್ರ ಮನ್ಯಾಗ ಗಣಪತಿ ಇಡಲ್ಲ ಅಂತ ಅಂದ್ರೆ ಹಾಗಾಗಿ ನಾವು ಕಳಿಸ್ಲಿಲ್ಲ. ಈಗ ಹೆಂಗೆ ದಸರಾ ಹಬ್ಬಕ್ಕೆ ಅಲ್ಲಿಗೆ ಕಳ್ಸಂದೇನವ ಏನು ಇಲ್ಲೇ ಮಾಡಿದ್ರೆ ನಡೀತೈತೆ ಆಕೆ ಪಲ್ಲವಿ ಹಬ್ಬನ? ನಿಜ ಅಂದ್ರೆ ತವ್ರ ಮನೆಗೂ ಹೋಗ್ಬೇಕು ಬಿಡು ದಸರಾ ಹಬ್ಬಕ್ಕೆ. ದೀಪಾವಳಿ ಹಬ್ಬಕ್ಕೆ ಆದಷ್ಟು ಜಾಸ್ತಿ ಹೋಗೋದು. ಗಂಡ ಹೆಂಡತಿ ಹೊಸ್ದಾಗಿ ಮದುವೆ ಆಗಿರ್ತಾರಲ್ಲ ಹೋಗಾರ. ನೋಡಿ ಪಲ್ಲವಿ ಹೆಂಗೆ ಅನಿಸ್ತೈತಿ, ಇಲ್ಲೇ ಮಾಡಂಗಿದ್ರೆ ಇಲ್ಲೇ ಮಾಡಲಿ ಚಲೋ. ಯಾಕಂದ್ರೆ ಇಲ್ಲೂ ಮತ್ತೆ ಯಾರೂ ಇಲ್ಲ. ಈಗ ಬನ್ನಿ ಗಿಡಕ್ಕೆ ಹೋಗೋಕೆ ನಿನ್ನ ಕೈಯಾಗೂ ಆಗಂಗಿಲ್ಲ ಈಗ. ಮತ್ತು ಇಲ್ಲಿ ಮನ್ಯಾಗ ಪೂಜೆ ಪುನಸ್ಕಾರ ಪಲ್ಲವಿ ಇದ್ರೆ ನೋಡ್ಕೊಂಡು ಹೋಗ್ಕಳ. ಮತ್ತು ನಂಗೇನೋ ಇಲ್ಲೇ ಇರೋದ ಚಲೋ ಅನಿಸ್ತೈತಿ. ಪಲ್ಲವಿ ನಿಂಗೆ ಹೆಂಗೆ ಅನ್ಸತ್ತವ ದಸರಾ ಹಬ್ಬನ ಇಲ್ಲೇ ಮಾಡ್ತೀಯಾ ಏನು ನಿಮ್ಮ ಊರಿಗೆ ಹೋಗ್ಯಾ? ನಿಂಗೆ ನೀನೇನಂತೇವ ಇಲ್ಲಿರ್ತೇನ ನಿಮ್ಮ ಅವನ ಊರಿಗೆ ಹೋಗ್ಯ ತವ್ರ ಮನೆಗೆ ಹೋಗ್ಯ ಹಬ್ಬ ಮಾಡಕ್ಕೆ? ಅತ್ಯಾರ ನೀವು ಹೆಂಗೆ ಅಂತೀರಿ ನಾನು ಹಂಗೆ ಮಾಡ್ತೀನಿ ರೀ. ನೀವು ಇಲ್ಲೇ ಮಾಡಂದ್ರು ಇಲ್ಲೇ ಮಾಡ್ತೀನಿ ಆರಾಮ್ ಖುಷಿಯಾಗಿ. ಇಲ್ಲ ತವ್ರ ಮನೆಗೆ ಹೋಗು ಅಲ್ಲಿ ಮಾಡು ಅಂತಂದ್ರೆ ಅಲ್ಲಿಗೂ ಹೋಗ್ತೀನಿ. ನೀವು ಹೆಂಗೆ ಅಂತೀರಿ ಹಂಗೆ ಮಾಡ್ತೀನಿ ರೀ ಅತ್ಯಾರ. ಅಲ್ಲವಾ ನಿಂಗೆ ಹೆಂಗೆ ಅನಿಸ್ತೈತಿ ಹೇಳು? ತವ್ರ ಮನೆಗೆ ಹೋಗ್ಬೇಕು ಅಲ್ಲೇ ಮಾಡಬೇಕು ಅಂತ ಆಸೆ ಏನಾದರೂ ಇದೆನಾ? ಅತ್ತೆರ ನನಗೆ ನಿಜ ಹೇಳ್ಬೇಕಂದ್ರೆ ನಾ ಹಬ್ಬನ ಇಲ್ಲೇ ಮಾಡ್ಬೇಕಂತನ ಆಸೆ ಐತ್ರಿ. ಅಲ್ಲಿ ಪ್ರತಿ ವರ್ಷ ಅಲ್ಲೇ ಮಾಡ್ತಿದ್ದಲ್ಲ, ಈ ವರ್ಷ ಇಲ್ಲೇ ಮಾಡೋಣ ಅಂತ. ಇವಾಗ ಅಮ್ಮರು ಹೇಳ್ದಂಗೆ ನಿಮಗೂ ಇವಾಗ ಇಲ್ಲಿ ಬೆಳಗ್ಗೆ ಬೇಗೆದ್ದು ಬನ್ನಿ ಗಿಡಕ್ಕೆಲ್ಲ ಹೋಗಿ ಮಾಡೋದಕ್ಕಾಗೋದಿಲ್ಲ. ನಾನಾದ್ರೆ ಬೆಳಗ್ಗೆ ಬೇಗ ಎದ್ದಿರ್ತೀನಲ್ಲ, ಬೇಗ ಹೋಗಿ ಮನೆಯಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆ ಗೀಜೆ ಮಾಡಿ ಬನ್ನಿ ಗಿಡಕ್ಕೆ ಹೋಗಿ ಬಂದುಬಿಡ್ತೀನಿ. ಇಲ್ಲೇ ಮನೆಯಲ್ಲಿ ಪೂಜೆ ಆಗುತ್ತಲ್ಲ ಬೆಳಗ್ಗೆ, ಚಲೋ ಅನ್ಸುತ್ತೆ ನನಗೇನೋ. ಇಲ್ಲೇ ಮಾಡಿದ್ರೆ ಹಬ್ಬ ಚಲೋ ಅಂತ ಅನ್ಸುತ್ತೆ. ಇದು ಚಲೋ ನೋಡವ. ನೀನು ಹೇಳಿದ್ದ ಮಾತೇನೈತಲ್ಲ ಇದು ಬರೋಬ್ಬರಿ ಐತೆ ನೋಡವ. ನೀನು ಎಲ್ಲಿ ತವ್ರ ಮನೆಗೆ ಹೋಗ್ಯಾನ ಏನು ಅಂತ ಅಂದ್ಕೊಂಡಿದ್ದೆ ನಾನಂತೂ. ನೀ ಇಲ್ಲೇ ಮಾಡ್ತೀನಂದಿಲ್ಲವ, ಚಲೋ ಆತು. ಈಗ ನಿನ್ನ ಮನಸ್ಸಿನಾಗ ಇದು ಗಂಡನ ಮನೆ, ಇದು ನನ್ನ ಮನೆ, ನನ್ನ ಅತ್ತೆ ನಮ್ಮ ಮಾವ ನನ್ನ ಗಂಡ ಇರೋಂಥ ಮನೆ ಅಂತ ಈಗ ನಿನ್ನ ಮನಸ್ಸಿನಾಗ ಬಂದೈತೆ ನೋಡವ. ನಿಜ ನೀನು ಬದಲಾಗಿದ್ದು ನಾನಂತ ಇವತ್ತು ಫುಲ್ ಅಂದ್ರೆ ಫುಲ್ ಒಪ್ಕೊಂಡೆ ನೋಡವ. ಯಾಕೆವ ಹಂಗಂತಿದಿ? ಯಾಕೆ ಇಷ್ಟು ದಿನ ನಂಬಿಲಾಗಿದ್ದೇನೆ ನೀನು? ಇಲ್ಲವ ನಂಬಿದ್ದೆ ನಾನು. ಆದರೂ ಎಲ್ಲೋ ಒಂದು ಕಡೆ ಒಂಚೂರು ಅನುಮಾನ ಇತ್ತು. ಆದರೆ ಪಲ್ಲವಿ ಇವತ್ತೇನು ಮಾತಾಡಿದಲ್ಲ, ಇವತ್ತು ಫುಲ್ ಸಂಪೂರ್ಣ ನಂಬಿಕೆ ಬಂತು ನೋಡವ ನನಗೆ ಪಲ್ಲವಿ ಮೇಲೆ. ಯಾಕಂದ್ರೆ ಆಕೆ ತವ್ರ ಮನೆಗೆ ಹೊಕ್ಕೇನಂದಿದ್ರು ನೀನು ಬೇಡ ಅಂತಿದ್ದಿಲ್ಲ, ನಾನು ಬೇಡ ಅಂತಿದ್ದಿಲ್ಲ. ಆಕೆ ಆರಾಮ್ ತವ್ರ ಮನೆಗೆ ಹೋಗಿ ಒಂದು ವಾರ ಇದ್ದು ಬರ್ಬೋದಿತ್ತು, 2 ವಾರ ಇದ್ದು ಬರ್ಬೋದಿತ್ತು. ಆದರೆ ಆಕೆ ಗಂಡನ ಮನೆ ಇದ ಬಗ್ಗೆ ಯೋಚನೆ ಮಾಡಿಲ್ಲಲ್ಲ, ಅದು ನಿಜವಾದ ಒಬ್ಬ ಸೊಸಿ ಹೆಂಡತಿ ಅದಕ್ಕೆ ತಗೊಳ್ಳೋ ಅಂಥ ನಿರ್ಧಾರ ಅದು. ಯಾಕಂದ್ರೆ ಗಂಡನ ಮನೆಯಾಗ ಇದು ಆಕಿದ ನಿಜವಾದ ಮನೆ. ಈಗ ತವ್ರ ಮನೆ ಇಲ್ಲ, ಅಲ್ಲಿ ಹಬ್ಬ ಮಾಡೋಕೆ ಭಾಳ ಜನ ಅದಾರ. ಆದರೆ ಇಲ್ಲಿ ಹಬ್ಬ ಮಾಡೋರು ಯಾರದಾರ ಹೇಳ? ನಮ್ಮ ಪಲ್ಲವಿನ ಮಾಡ್ಬೇಕಿಲ್ಲ ಹಬ್ಬನ. ಅಥವಾ ಪಲ್ಲವಿ ನೀನು ಇಲ್ಲೇ ಇರು, ಇಲ್ಲೇ ಇದ್ದ ಚಂದನತ್ತಂಗ ಹಬ್ಬ ಮಾಡವ ಈ ಸಲ. ಆಯ್ತು ರೀ ಅಮ್ಮರ, ಇಲ್ಲೇ ಇರ್ತೀನಿ ತಗೋರಿ ನಾನು. ಏನು ಎಲ್ಲಾರ್ದು ಮಾತುಕತೆ ಜೋರಿದ್ದಂಗಿದೆ ಮನೆಯಲ್ಲಿ. ರೀ ಈಗ ಬಂದ್ರ? ಏನ್ರಿ ನೀವು ಬರ್ತೀನಂತ ನಂಗೆ ಒಂದು ಫೋನು ಮಾಡಿಲ್ಲ ಏನಿಲ್ಲಲ್ಲ. ನಿನ್ನೆ ತಾನೇ ನೈಟ್ ಕಾಲ್ ಮಾಡ್ದಾಗ ಕೇಳಿದೆ ಯಾವಾಗ ಬರ್ತೀರಿ ಏನು ಅಂತಂದು. ಇಲ್ಲ ಇನ್ನೂ ಲೇಟ್ ಆಗುತ್ತೆ ಅಂತಂದ್ರೆ ಇವಾಗ ನೋಡಿದ್ರೆ ಇವತ್ತು ಬಂದ್ಬಿಟ್ಟಿದ್ದೀರಾ. ಏನ್ರಿ ನೀವು ನನ್ನ ಹತ್ರನ ಸುಳ್ಳು ಹೇಳಿದ್ರಾ? ಇಲ್ಲ ಲೀಲು, ನಿನ್ನೆನೇ ನಿನ್ನ ಹತ್ರ ಹೇಳಿದ್ರಾಯ್ತು ಅಂತ ಅಂದ್ಕೊಂಡೆ. ಆದರೆ ಬೇಡ, ಒಂದು ಸ್ವಲ್ಪ ಸರ್ಪ್ರೈಸ್ ಕೊಡೋಣ ಅಂತಂದು ಹಾಗೆ ಸಡನ್ನಾಗಿ ನಿನಗೆ ಕೇಳದೆ ಬಂದುಬಿಟ್ಟೆ ನೋಡು. ಯಾಕೆ ನಾ ಬಂದಿದ್ದು ಖುಷಿಯಾಗಿಲ್ವಾ? ಅಯ್ಯೋ ಹಾಗೇನಿಲ್ರಿಪ್ಪ, ನೀವು ಬಂದಿದ್ದು ಖುಷಿನ ಆಯ್ತು. ಮನೆ ಎಲ್ಲ ಬಣ 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 ಅನ್ನ ಕುಂತಿದ್ರಿ ನೀವಿಲ್ಲಾರ್ದ. ನಿಜ ರೀ ಹೇಳಿ ಅಂದ್ರೆ ನೀವು ಮನೆ ಆಗಿದ್ರ ನೋಡ್ರಿ ಮನೆ ಅಂತ ಅನಿಸ್ತೈತಿ. ಮನೆ ಗಂಡ್ಮಕ್ಳಿಗೆ ಒಂದು ಸ್ವಲ್ಪ ಹೊರಗಡೆ ಯಾವ್ದಾರು ಊರಿಗೆ ಹೋಗ್ಬಿಟ್ರೆ ಮನೆ ಅನ್ನೋದು ಬಿಕೋ ಅನಿಸ್ತೈತಿ ನೋಡ್ರಿ. ಹೌದಾ ರೀ ಅತ್ಯಾರ, ಆರಾಮದಿರಲ್ರಿ ಅತ್ಯಾರ ನೀವು? ಹ್ಞೂ ರೀ ಹೇಳಿ ಅಂದ್ರೆ ನಾನು ಆರಾಮದೀನಿ ನೋಡ್ರಿ, ನೀವು ಆರಾಮದಿರಲ್ಲ? ಹ್ಞೂ ರೀ ಅತ್ಯಾರ, ನಾನು ಆರಾಮದೀನಿ ನೋಡ್ರಿ. ಪಲ್ಲವಿ ಆರಾಮದ್ಯಾವ? ಹ್ಞೂ ರೀ ಮಾವರ ಆರಾಮದೀನಿ, ನೀವು ಆರಾಮದಿರಲ್ರಿ? ಹ್ಞೂನಮ್ಮ ನಾನು ಆರಾಮದೀನಿ ನೋಡು. ಅಂದಂಗ ನಿನ್ನ ಗಂಡ ಇಲ್ಲಿ ಕಾಣಿಸ್ತಾನೆ ಇಲ್ಲಲ್ಲ? ಅವ್ರಿನ್ನೂ ಆಫೀಸಿಂದ ಬಂದಿಲ್ರಿ ಮಾವರ. ಬರ್ರಿ ಬ್ಯಾಗ್ ಕೊಡ್ರಿ ಇಲ್ಲಿ, ನೀವು ಫ್ರೆಶ್ ಅಪ್ ಬರ್ರಿ. ನಾ ಚಾ ಮಾಡಿ ಹಂಗೆ ಒಂದು ಸ್ವಲ್ಪ ಏನಾರ ಚುಮ್ಮರಿಯಾರ ಏನಾರ ಹಚ್ಕೊಂಡ್ಬರ್ತೀನಿ. ಹೆಂಗೋ ಸಂಜೆ ಆಗೈತಲ್ಲ, ಒಂದು ಸ್ವಲ್ಪ ಚುಮ್ಮರಿ ಚಾ ತಿನ್ನಂತ್ರಂತ.
ಅಯ್ಯೋ ಚುಮ್ಮರಿ ಮರಿ ಏನು ಬೇಡಮ್ಮ, ಒಂದು ಸ್ಟ್ರಾಂಗ್ ಕಾಫಿ ಮಾಡ್ಕೊಂಬಂದ್ಬಿಡು. ತಲೆ ತುಂಬ ನೋಸ್ತಾ ಇದೆ, ಬೆಳಗ್ಗೆಯಿಂದ ಟ್ರಾವೆಲ್ ಮಾಡಿ ಮಾಡಿ ತಲೆಯೆಲ್ಲ ಸಿಡ್ದಂಗೆ ಆಗ್ತಾ ಇದೆ. ಒಂದು ಸ್ಟ್ರಾಂಗ್ ಕಾಫಿ ಇಲ್ಲಾಂದ್ರೆ ಒಂದು ಸ್ಟ್ರಾಂಗ್ ಟೀ ಮಾಡ್ಕೊಂಬಂದ್ಬಿಡಮ್ಮ, ತಲೆನೋವೆಲ್ಲ ಹೋಗೋ ಹಾಗೆ. ಸರಿ ಆಯ್ತು ರೀ ಮಾವರ, ನೀವು ಫ್ರೆಶ್ ಅಪ್ ಆಗಿಬರ್ರಿ, ಅಷ್ಟರಲ್ಲಿ ನಾ ಮಾಡ್ಕೊಂಬಂದ್ಬಿಡ್ತೀನಿ. ಬ್ಯಾಗ್ ಕೊಡ್ರಿ ಇಲ್ಲಿ, ನಾನೇ ತೊಗೊಂಡೋಗಿ ರೂಮಲ್ಲಿ ಇಡ್ತೀನಿ, ನೀವು ಹೋಗಿ ಫ್ರೆಶ್ ಅಪ್ ಆಗಿ ಬಂದುಬಿಡಿ. ರೀ ಹೋಗಿ ಫ್ರೆಶ್ ಅಪ್ ಆಗಿ ಬರ್ರಿ. ಅಷ್ಟೊತ್ತಿಗೆ ಪಲ್ಲವಿ ಚಹಾ ಮಾಡ್ತಾಳೆ, ಮಸ್ತ್ ಚಹಾ ಕಾಫಿ ಚುಮರಿ ಏನಾರು ಮಾಡ್ತಾಳೆ ತಿನ್ನಂತ್ರಿ ಅಂತ. ಹೋಗಿ ಫ್ರೆಶ್ ಅಪ್ ಆಗಿ ಬಂದ್ಬಿಡ್ಬರ್ರಿ ಲಗುನ. ಸರಿ ಆಯಿತು. ಅಳಿಯಂದ್ರು ಭಾಳ ದಿನದ ಮೇಲೆ ಮನೆಗೆ ಬಂದಾರ. ಚಲೋನ ತಂಗ ರೊಟ್ಟಿ ಪಲ್ಯ ಚಟ್ನಿ ಅನ್ನ ಸಾರು ಎಲ್ಲನೂ ಮಾಡಕ್ಕೆ ಹೇಳಿ ಪಲ್ಲವಿಗೆ. ಆಕೆ ಮಾಡ್ತಾಳೆ ಬಿಡು, ನಾವೇನು ಹೇಳೋದು ಬೇಡ ಅಂದರೂ ಹಂಗೆ ಹೇಳು ಒಂದು ಮಾತು. ಪಾಪ ಹೊರಗಡೆದ ತಿಂದು ಅವರಿಗೂ ಬಾಯಿ ನಾಲಿಗೆಲ್ಲ ಕೆಟ್ಟೋಗ್ಬಿಟ್ಟಿರ್ತೈತಿ. ಮನೆಯನ್ನು ಸ್ವಲ್ಪ ಹೊಟ್ಟೆ ತುಂಬ ಊಟ ಮಾಡಿದ್ರಂದ್ರೆ ಸಮಾಧಾನ ಅನಿಸ್ತೈತಿ, ತೃಪ್ತಿ ಅನಿಸ್ತೈತಿ. ಸರಿನಾ? ಸರಿ ಆಯ್ತು ತಗೋಬೇವ. ಅಡುಗೆ ಎಲ್ಲ ಇದೆ ಪಲ್ಲವಿ ಮಾಡ್ದಾಳ ತಗೋ, ನೀವೇನು ಚಿಂತೆ ಮಾಡೋಕೋಬೇಡ. ನೀನು ಹೋಗಿ ಲಗುನ ಕೈಕಾಲು ಮುಖ ತೊಗೊಂಬಂದ್ಬಿಡು. ಚಾ ಕೆಟ್ಟಾಳ ಪಲ್ಲವಿ, ಚಾ ಕುಡಿ ಅಂತ ಎಲ್ಲರೂ ಸೇರಿ. ಸರಿ ಆಯ್ತು ತಗೋರವ. ಪಾಪ ನಮ್ಮ ಮನೆಯವರು ಭಾಳ ದಿನ ಆದಮೇಲೆ ಬಂದಾರ ಮನೆಗೆ. ಅವ್ರಿಗೆ ಏನೇನು ಇಷ್ಟ ಆಕೈತಿ ಅದೆಲ್ಲ ಅಡುಗೆ ಮಾಡ್ಬೇಕು ಇವತ್ತು. ಅವ್ರಿಗೆ ಏನೇನು ಇಷ್ಟ ಅದನ್ನು ಅಡುಗೆ ಮಾಡಿದ ಊಟ ಮಾಡಿದ್ರಂದ್ರೆ ಪಾಪ ಅವರಿಗೂ ಸಮಾಧಾನ ಅನಿಸ್ತೈತಿ. ಇಷ್ಟು ದಿನ ಪಾಪ ಹೊರಗಡೆದ ತಿಂದಾರ ಊಟನ. ಬರಲಿ ಬಂದಮೇಲೆ ಕೇಳೋಣ ಏನೇನು ಮಾಡಬೇಕು ಅಂತಂದು. ಅವ್ರಿಗೆ ಏನೇನು ಇಷ್ಟ ಅದನ್ನ ಅಡುಗೆ ಮಾಡಿಸ್ತೀನಿ ಇವತ್ತು ಪಲ್ಲವಿ ಕೈಯಾಗ. ಅದು ನಮ್ಮ ಪಲ್ಲವಿ ಅವ್ರ ಸೊಸೆ ಅಡುಗೆ ಮಾಡಾಕುಂತಾಳಂದ್ರೆ ಇನ್ನೂ ಖುಷಿ ಆಕಾರ. ಬರಲಿ ಬಂದಮೇಲೆ ಏನು ಮಾಡಬೇಕು ಏನು ಬಿಡಬೇಕು ಅಂತ ಕೇಳ್ತೀನಿ. ಸೊಸೆ ಅಡುಗೆ ಮಾಡಾಕುಂತಾಳ ಅಂತಂದ್ರೆ ಇನ್ನೂ ಖುಷಿ ಆಕಾರ ಅವರು. ರೀ ಫ್ರೆಶ್ ಅಪ್ ಆಗಿ ಬಂದ್ರಾ? ಹೂನಪ್ಪ ಮಾರಾಯ, ಫ್ರೆಶ್ ಅಪ್ ಆಗಿ ಬಂದೆ. ಆ ಧೂಳಲ್ಲಿ ಟ್ರಾವೆಲ್ ಮಾಡಿ ಬೆಳಗ್ಗೆಯಿಂದ ಮೈಕೈಯೆಲ್ಲ ಜಿಡ್ಡು ಹಿಡ್ದಂಗಾಗಿತ್ತು. ಹೋಗಿ ಚಂದನದಂಗೆ ಒಂದೆರಡು ಚರಿಗೆ ಮೈ ಮೇಲೆ ನೀರು ಹಾಕ್ಕೊಂಡೆ, ಸ್ನಾನ ಮಾಡಿ ಬಂದೆ ನೋಡು. ಇವಾಗ ಸಮಾಧಾನ ಅನ್ಸಕುಂತೈತೆ ನೋಡು ನನಗೆ. ಚಲೋ ಆತು ಬಿಡ್ರಿ ಸ್ನಾನ ಮಾಡಿದ್ದ. ಮತ್ತು ಧೂಳೆಲ್ಲ ಇರ್ತೈತಲ್ಲ ಮೈಯಾಗ, ಸ್ನಾನ ಮಾಡಿದ್ರೆ ರಾತ್ರಿ ಆರಾಮಾಗಿ ಮಕ್ಕೋಬೋದು ಬಿಡ್ರಿ ನೀವು. ಏನ ಹೇಳಲಿಲ್ಲ ನೀನು. ಎಲ್ಲರೂ ಹೋಗು ನೀವು ಹೊರಗಡೆ, ಎಂಥ ದೊಡ್ಡ ಮನೆಯ ಅರಮನೆಗಾರ ಹೋಗು, ಯಾವ ದೇಶಕ್ಕಾರ ಹೋಗು, ಎಲ್ಲಿಗಾರ ಹೋಗು ನೀನು. ಆದ್ರೆ ನಮ್ಮ ಮನೆಗೆ ಬಂದಮೇಲೆ ನಮ್ಮ ಮನ್ಯಾಗಿದ್ದು ನಮ್ಮ ಮನ್ಯಾಗ ಒಂದೇ ತುತ್ತಾಗ್ಲಿತ್ತು ಊಟ ಮಾಡಿ ಮಕ್ಕೊಂಡ್ರೆ ಸಿಗುತ್ತಲ್ಲ ಆ ಸುಖ, ಎಲ್ಲೂ ಹೋದ್ರೂ ಸಿಗಂಗಿಲ್ಲ ನೋಡು ಆ ಸುಖ ಮಾತ್ರ. ಅದು ನಿಜ ರೀ. ಅದಕ್ಕಲ್ಲನ್ರಿ ನಮ್ಮ ಮನೆ ಅಂತ ಅನ್ನೋದು. ಹೊರಗಡೆ ಎಲ್ಲರೂ ಹೋಗಿ ಬರಲಿ, ನಮ್ಮ ಮನೆಗೆ ಬಂದ ಮೇಲೆ ಸಿಗೋ ಆ ಖುಷಿ, ಆ ಸಮಾಧಾನ, ಆ ತೃಪ್ತಿ ಬೇರೆ ಎಲ್ಲೂ ಸಿಗಂಗಿಲ್ಲ. ಅಂದಂಗೆ ಲೀಲಾ, ನಾನೊಂದು ಮಾತು ಕೇಳ್ತೀನಿ, ನೀನು ನಿಜ ಹೇಳ್ಬೇಕಾ? ಮತ್ತು ನನ್ನ ಸಮಾಧಾನಕ್ಕೋಸ್ಕರ ನೀವು ಸುಳ್ಳು ಹೇಳಬಾರ್ದು. ಏನು ಹೇಳ್ರಿ? ಅಲ್ಲ, ಪಲ್ಲವಿ ನನ್ನ ಜೊತೆ ಎಷ್ಟು ಚೆನ್ನಾಗಿ ಮಾತಾಡಿದ್ಲು. ಬರ್ರಿ ಮಾವಾರ ನಿಮ್ಮ ಬ್ಯಾಗ್ ಕೊಡ್ರಿ, ನಾನು ತೊಗೊಂಡೋಗಿ ಮ್ಯಾಲಿಡ್ತೀನಿ. ನಿಮಗೆ ಚಹಾ ಬೇಕಾ ಕಾಫಿ ಬೇಕಾ? ಚಹಾ ಮಾಡ್ಕೊಂಬರ್ತೀನಿ, ಇಲ್ಲ ಕಾಫಿ ಮಾಡ್ಕೊಂಬರ್ತೀನಿ, ಜೊತೆಗೆ ಚುಮ್ಮರಿನೂ ಮಾಡ್ಕೊಂಬರ್ತೀನಿ, ನೀವು ಹೋಗಿ ಫ್ರೆಶ್ ಅಪ್ ಆಗಿ ಬರ್ರಿ ಅಂತ ಎಲ್ಲ ಮಾತಾಡಿದ್ಲಲ್ಲ. ನಿಜವಾಗ್ಲೂ ಅದು ನಮ್ಮ ಪಲ್ಲವಿನ, ನಮ್ಮ ಸೊಸಿನ ಅಷ್ಟೆಲ್ಲ ಮಾತಾಡಿದ್ದು? ಹ್ಞೂ ರೀ, ಪಲ್ಲವಿ ಈಗ ಭಾಳ ಅಂದ್ರೆ ಭಾಳ ಬದಲಾಗಳ. ಮುಂಚೆ ಹಂಗಿಲ್ಲ. ಮನೆಯಿಂದ ಎಲ್ಲ ಕೆಲಸ A to Z ಆಕೆ ಒಬ್ಬಾಕಿನ ಮಾಡ್ಕೊಂಡು ಹೋಗ್ತಾಳೆ ನೋಡ್ರಿ. ನನಗಾತು ನಮ್ಮ ಅವ್ವಗಾತು ಒಂದು ಕೆಲಸ ಹೇಳಂಗಿಲ್ಲ, ಎಲ್ಲನೂ ಆಕಿನ ಮಾಡ್ಕೊಂಡು ಹೋಗ್ತಾಳೆ. ನಾನೇ ಯಾವಾಗಾರ ಆಕೆಗೆ ಪಾಪ ಹೆಲ್ಪ್ ಮಾಡಕ್ಕೆ ಹೋಗ್ತೀನಿ ಅಡುಗೆದಾಗ ಎದ್ರಾಗಾರ, ಅವಾಗ ಬ್ಯಾಡ್ರಿ ಅತ್ತಾರ ನಾನೇ ಮಾಡ್ತೀನಿ ಅಂತಾಳೆ. ಅಷ್ಟು ಬದಲಾಗಳ್ರಿ ಈಗ. ಎಲ್ಲ ಜವಾಬ್ದಾರಿನೂ ನಿಭಾಯಿಸ್ಕೊಂಡು ಹೋಗ್ತಾಳೆ ನೋಡ್ರಿ ಮನ್ಯಾಗ. ಲೀಲಾ, ಏನು ಹೇಳಾಕುಂತಿದ್ದಿ ನೀನು? ಪಲ್ಲವಿ ಇಷ್ಟೊಂದು ಬದಲಾಗಿದ್ದಾಳ, ಅದು ಹೆಂಗೆ ಸಾಧ್ಯ? ಒಂದು ನಿಮಿಷ ಇರ್ರಿ, ಪಲ್ಲವಿ ಬರಾಕುಂತಾಳ, ನಾನು ನಿಮಗೆಲ್ಲ ಆಮೇಲೆ ಹೇಳ್ತೀನಂತ. ಸುಮ್ಮನೆ ಇರ್ರಿ ಈಗ. ಮಾವರ ಕುತ್ಕೋರಿ, ನೀರು ಕುಡಿದು ಒಂದು ಸ್ವಲ್ಪ ಚುಮ್ಮಾರಿತೀನಿ ಅಂತ ಚಾ ನಿಮ್ಗೆ ಕಾಫಿಗೆ ಇಟ್ಟೀನಿ. ಅತ್ಯಾರ ನಿಮಗೂ ಚಾಕ್ ಇಟ್ಟೀನಿ. ಅಮ್ಮರೆಲ್ಲ ಹೋದ್ರೆ ಕಾಣಿಸ್ತಾನೆ ಇಲ್ಲಲ್ಲ. ಅವರು ಕೈಕಾಲು ಮುಖ ತಗೊಂಬರಕಂತ ಹೋಗಾರವ, ಇನ್ನೇನು ಬರ್ಬೋದು. ನೀವು ಕುತ್ಕೋರಿ. ಮಾವರ ನೀರು ತಗೋರಿ. ನಿಮಗೆ ಕೆಂಪು ಖಾರ ಹಾಕಿದ್ದೆ ಚುಮ್ಮರಿ ಅಂದ್ರೆ ಭಾಳ ಇಷ್ಟ ಅಲ್ರಿ, ಅದಕ್ಕೋಸ್ಕರ ಕೆಂಪು ಖಾರ ಹಾಕ್ಕೊಂಡು ಇದು ಚುಮ್ಮರಿ ಮಾಡ್ಕೊಂಬಂದೀನಿ ರೀ. ನೀವು ತಿಂತೀರಿ, ನಾಷ್ಟ್ರಾಗ ಕಾಫಿ ತೊಗೊಂಬಂದ್ಬಿಡ್ತೀನಿ ನಿಮ್ಗೆ. ಮೊದಲು ನೀರು ತಗೋರಿ. ಸರಿ ಆತವ. ಅಲ್ಲ, ಇಷ್ಟೆಲ್ಲ ಯಾಕೆ ಸುಮ್ಮನೆ ತೊಂದರೆ ತೊಗೊಂಡು? ಅಯ್ಯೋ ಮಾವರ, ಅದ್ರಾಗ ತೊಂದರೆ ಏನೈತೆ? ಎಷ್ಟು ದಿನ ಆದಮೇಲೆ ಮನೆಗೆ ಬಂದಿರಿ ನೀವು. ಮನೆಯಿಂದ ಒಂದು ಸ್ವಲ್ಪ ಏನಾರ ತಿಂದು ಒಂದು ಸ್ವಲ್ಪ ಚಹಾ ಕುಡಿದ್ರೆ ಇಲ್ಲ ಕಾಫಿ ಕುಡಿದ್ರೆ ಒಂದು ಸ್ವಲ್ಪ ಸಮಾಧಾನ ಅನ್ನಿಸ್ತೈತ್ರಿ. ರಾತ್ರಿನೂ ಬೇಗ ಅಡುಗೆ ಮಾಡಿಬಿಡ್ತೀನಿ, ಮಸ್ತ್ ಊಟ ಮಾಡಂತ್ರಂತ. ಪಲ್ಲವಿ, ರಾತ್ರಿಗೆ ನಿಮ್ಮ ಮಾವಾಗ ಏನೇನು ಇಷ್ಟ ನೋಡು ಅದೆಲ್ಲ ಅಡುಗೆ ಮಾಡಿಬಿಡವ. ಬೇಕಾದ್ರೆ ನಾನು ಬಂದು ಏನಾರು ಹೆಲ್ಪ್ ಮಾಡ್ಲೇನ, ಇಲ್ಲ ನಾನೇ ಮಾಡಿಬಿಡ್ತೀನಿ ತಗೋ ಇವತ್ತು ಅಡುಗೆ ರಾತ್ರಿಗೆ.
ಅತ್ಯಾರ ನೀವೇನೋ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಮಾವರ ಭಾಳ ದಿನ ಆದ್ಮೇಲೆ ಮನೆಗೆ ಬಂದಾರ. ನೀವು ಆರಾಮಾಗಿ ಮಾವರ ಜೊತೆ ಮಾತಾಡ್ಕೊಂತ ಕೂತ್ಕೋರಿ. ಮಾವರಿಗೆ ಏನೇನು ಇಷ್ಟ ಅದನ್ನೆಲ್ಲ ನಾ ಮಾಡ್ತೀನಿ. ಪುಂಡಿ ಸೊಪ್ಪಿಂದ ಪಲ್ಯ ಇದು ಸಾರು ಬ್ಯಾಳಿಗೆ ಹಾಕಿ ಪುಂಡಿ ಸೊಪ್ಪಿನ ಮಾಡ್ತೀನಿ. ಹಂಗೆ ಪುಂಡಿ ಸೊಪ್ಪಿನ ಚಟ್ನಿ ಮಾಡ್ತೀನಿ. ಮಸ್ತ್ ಜೋಳದ ರೊಟ್ಟಿ ಮಾಡ್ತೀನಿ. ಅನ್ನ ಮತ್ತು ಇನ್ನೊಂದು ಏನಾರ ಚಟ್ನಿ ಮಾಡ್ತೀನಿ, ಸಾರು ಮಾಡ್ತೀನಿ. ಮತ್ತೊಂದು ಸ್ವಲ್ಪ ಮೆಣಸಿಕಾಯಿ ಕರಿತೀನಿ. ಮಾವರಿಗೆ ಭಾಳ ಇಷ್ಟ ಅಲ್ಲ, ಹೊರಗಡೆ ದದಿದು ತಿಂದು ನಾಲಿಗೆಲ್ಲ ಕೆಟ್ಟೋಗಿರ್ತೈತಿ. ಹಾಗಾಗಿ ಒಂದು ಸ್ವಲ್ಪ ಖಾರ ಜಾಸ್ತಿ ಹಾಕಿ ಮಾಡ್ತೀನಿ ಅಂತ ತಗೋರಿ. ನೀವೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ನಾವು ಅಡುಗೆ ಮಾಡ್ಕೊಂಡು ಬಂದುಬಿಡ್ತೀನಂತ. ಮಾವರ ನೀವು ತಗೋರಿ ಫಸ್ಟ್. ಅಷ್ಟೆಲ್ಲ ಏನು ಬೇಡವ, ಒಂದು ಅನ್ನ ಸಾರರ ರೊಟ್ಟಿ ಪಲ್ಯನಾರ ಮಾಡಿ ಸಾಕವ. ಅಷ್ಟೆಲ್ಲ ಎದಕ್ಕೆ ಸುಮ್ಮನೆ ತ್ರಾಸ ತಗೋತಿದ್ದಿ ಮಾಡಕ್ಕೆ? ಅಯ್ಯ ಮಾವರ ನೀವೇನ್ರಿ ನೀವು ಹಿಂಗಂತೀರಿ? ನನಗೇನು ತ್ರಾಸಿಲ್ಲ, ನಾನು ಖುಷಿಯಾಗ ಮಾಡಕೊಂತೀನಿ. ನೀವು ಹಾಗೆಲ್ಲ ಅನ್ನಕ್ಕೆ ಹೋಗ್ಬೇಡ್ರಿ ಪದೇ ಪದೇ. ನೀವು ತ್ರಾಸ ತೊಗೋಬೇಡ ಅಂತ. ನಾನು ಖುಷಿಯಾಗಿನ ಮಾಡಕೊಂತೀನಿ. ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಇವಾಗ ಚುಮ್ಮರಿ ಚಾ ಕಾಫಿನ ಕುಡ್ಕೊಂಡು ಆರಾಮಾಗಿ ಅತ್ತರ ಜೊತೆ ಮಾತಾಡ್ಕೊತ ಕೂತವ್ರಿ. ಅಷ್ಟ್ರಾಗ ನಾನು ಅಡುಗೆ ಮಾಡಿ ಮುಗಿಸ್ಬಿಡ್ತೀನಂತೆ. ನೈಟ್ ಆರಾಮಾಗಿ ಊಟ ಮಾಡಿ ಮಕ್ಕೊಂಬಿಡಂತ್ರಿ ಅಂತ. ಅಲ್ಲಿ ಹೊರಗಡೆ ಎಲ್ಲ ನಿದ್ದೆ ಸರಿಯಾಗಿರುತ್ತೋ ಏನಿಲ್ಲ. ಇವತ್ತು ರಾತ್ರಿ ಊಟ ಮಾಡಿ ಬೇಗ ಮಕ್ಕೊಂಬಿಡ್ರಿ. ನಿದ್ದೆ ಚಲೋ ನತ್ತಂಗೆ ಮಾಡದ್ರಿ ಅಂತ. ಇದು ಅಲ್ಲಿಂದ ಟ್ರಾವೆಲ್ ಮಾಡಿ ಸುಸ್ತಾಗಿರ್ತೈತಾ, ಬೇಗ ಊಟ ಮಾಡಿ ಮಕ್ಕೊಂಬಿಡ್ರಿ ಇವತ್ತೊಂದಿನ. ಸರಿ ಆಯ್ತವ.